ಈ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ನೋಡಬಹುದು. ಈ ಆರಂಭದಲ್ಲಿ ರೋಹಿಣಿ ಹಾಸ್ಪಿಟ್ಲಿಗೆ ಬಂದು ಅವ್ರ ಅಮ್ಮನ್ನ ನೋಡಿ ಏನಮ್ಮ ಇದೆಲ್ಲ ನಿನಗೆ ಏನೂ ಆಗಿಲ್ಲ ತಾನೇ ಅಂದಾಗ ಪ್ರಮೀಳಾ ನನಗೇನೂ ಆಗಿಲ್ಲ ಅಂತಾರೆ. ಆಗ ರೋಹಿಣಿ ಅಮ್ಮ ನೀನು ಯಾಕಮ್ಮ ಬೆಂಗಳೂರಿಗೆ ಬರೋಕೋದೆ ನನಗೊಂದು ಮಾತು ಹೇಳಿಲ್ಲ ನೋಡಿ ಈಗ ಯಾರು ಇಲ್ಲದೆ ಇರೋ ಥರ ಅಡ್ಮಿಂಟ್ ಆಗಿ ಮಲಗಿದೀಯಾ ಅಂದಾಗ ಪ್ರಮೀಳಾ ಅಳ್ಬೇಡಮ್ಮ ಈಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ದಾರಿಲಿ ಬರಬೇಕಾದ್ರೆ ತಲೆ ಸುತ್ತು ಬಿದ್ದೋಗ್ಬಿಟ್ಟೆ ಕಣ್ಬಿಟ್ಟು ನೋಡಿದಾಗ ಹಾಸ್ಪಿಟ್ಲಲ್ಲಿ ಇದ್ದೆ. ಕ್ರಿಶ್ ಕಣ್ಮುಂದೆ ಇಲ್ಲದೆ ಇರೋದನ್ನ ನೋಡಿ ಉಸಿರು ನಿಂತೋದಂಗೆ ಆಗಿತ್ತು. ಆಮೇಲೆ ನರ್ಸ್ ಬಂದ್ರು ಹೇಳಿದ್ರು ಗಂಡ ಹೆಂಡತಿ ಬಂದು ಅಡ್ಮಿಟ್ ಮಾಡಿ ಕೃಷ್ಣ ಅವ್ರ ಜೊತೆ ಕರ್ಕೊಂಡೋದ್ರು ಅಂತ. ಹಾಗೆ ಅವ್ರ ಹೆಸರು ಸೂರ್ಯ ಅಂತ ಹೇಳಿದ್ರು. ಅವರು ನಮ್ಮ ಸೂರ್ಯ ಮೀನನೇ ಅಲ್ವಾ ಅಂದಾಗ ರೋಹಿಣಿ ಹೌದು ಅಂದಾಗ ಪ್ರಮೀಳಾ ಆಗಿದ್ರೆ ನಮ್ಮ ಕ್ರಿಶ್ ಅಂದಾಗ ರೋಹಿಣಿ ನಮ್ಮನೇಲೆ ಇದ್ದಾನೆ ಅಂದಾಗ ಪ್ರಮೀಳಾ ದೇವರು ಒಳ್ಳೇದೇ ಮಾಡಿದ್ದಾನೆ ಸದ್ಯ ನಾನು ಅವ್ರ ಕಣ್ಬಿಗೆ ಬಿದ್ದೆ ಅಂದಾಗ ರೋಹಿಣಿ ಅಲ್ಲ ಅವ್ರ ಕಣ್ಣಿಗೆ ನಿನಗೆ ಬೀಳೋದು ಒಳ್ಳೇದಾ ಅಮ್ಮ ನೀನು ಯಾರ ಕಣ್ಣಿಗೆ ಬೀಳಬಾರ್ದು ಅಂತ ನಾನು ಅನ್ಕೊಂಡಿದ್ನೋ ಅವ್ರ ಕಣ್ ಮುಂದೆನೆ ಪದೇ ಪದೇ ಬೀಳ್ತಿದೀಯಾ ಅಂದಾಗ ಪ್ರಮೀಳಾ ಕ್ರಿಶ್ ಏನಾದರೂ ಹೇಳಿದ್ನ ಅಂದಾಗ ರೋಹಿಣಿ ಏನೂ ಹೇಳಿಲ್ಲ ಅವನು ಮಲಗಿದ್ದ ಎದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಾಗ್ತಿತ್ತು. ನೀನು ಯಾಕಮ್ಮ ಊರು ಬಿಟ್ಟು ಬಂದೆ ಒಂದು ಫೋನ್ ಕೂಡ ಮಾಡಿಲ್ಲ ಎಲ್ಲ ನೀನು ಇಷ್ಟಕ್ಕೆ ಮಾಡ್ತಿದ್ದೀಯಾ ನನ್ನ ಸಿಗಾಕ್ಸ್ಬೇಕು ಅಂತಾನೆ ಮಾಡ್ತಿದ್ದೀಯಾ ಅಲ್ವಾ ಅಂದಾಗ ಪ್ರಮೀಳಾ ಕಲ್ಯಾಣಿ ನಾನು ಹೇಳೋದನ್ನ ಸ್ವಲ್ಪ ಕೇಳು ನನ್ನ ಫೋನು ಬಿದ್ದು ಹೊಡೆದೋಗಿದೆ ನಿನ್ನ ನಂಬರ್ ಕೂಡ ನೆನಪಾಗ್ತಿಲ್ಲಮ್ಮ ಅದಕ್ಕೆ ನಿನಗೆ ಫೋನ್ ಮಾಡೋಕ್ಕೆ ಆಗಿಲ್ಲ ಅಂದಾಗ ರೋಹಿಣಿ ಓ ಹಾಗಂತ ಸೀದಾ ನಮ್ಮ ಮನೆಗೆ ಬಂದುಬಿಡ್ತಿದ್ಯಾ ಅಲ್ಲಮ್ಮ ನಾನು ಊರಿಗೆ ಬಂದು ನಿನ್ನ ಡಾಕ್ಟ್ರ್ ಹತ್ರ ತೋರಿಸಿದ್ರೆ ಮಾತ್ರೆ ಸರಿಯಾಗಿ ತಗೋತಿದ್ಯಾ ನೀನು ಅಂದಾಗ ಪ್ರಮೀಳಾ ತಗೋತಿದ್ದೀನಮ್ಮ ಆದರೆ ಆಗಾಗ ಪ್ರಜ್ಞೆ ತಪ್ಪಿ ಬೀಳ್ತಾ ಇದ್ದೀನಿ ತುಂಬ ವಿಷಯಗಳೆಲ್ಲ ಮರ್ತೋಗ್ತಿದೆ ಕಲ್ಯಾಣಿ ನಿನ್ನೆ ಅಷ್ಟೇ ಅನ್ನಕ್ಕಿಟ್ಟು ಮರ್ತೋಗಿ ಮಲ್ಕೊಬಿಟ್ಟಿದೆ ತುಂಬ ಹೊಗೆ ಆಗ್ಬಿಟ್ಟಿತ್ತು ಅಕ್ಕಪಕ್ಕ ನೋಡಿ ನನ್ನ ಎಬ್ಬರಿಸಿದ್ರಮ್ಮ ನಾನು ಮಲಗಿದ್ನೋ ಇಲ್ಲ ಪ್ರಜ್ಞೆ ತಪ್ಪಿದ್ರು ಅಂತಲೇ ನನಗೆ ಗೊತ್ತಿಲ್ಲ ನಾನು ಒಂಟಿಯಾಗಿ ಸತ್ತೋದ್ರೆ ನನಗೇನು ಬೇಜಾರಿಲ್ಲ ಕಲ್ಯಾಣಿ ಆದರೆ ಕ್ರಿಶ್ ಇನ್ನೂ ಚಿಕ್ಕ ಹುಡುಗ ಅವನು ಒಂಟಿಯಾಗಿ ಇರೋಕೆ ಆಗಲ್ಲಮ್ಮ ಅಂದಾಗ ರೋಹಿಣಿ ಅಮ್ಮ ಯಾಕಮ್ಮ ಈಗೆಲ್ಲ ಮಾತಾಡ್ತಿದೀಯಾ ಅಂದಾಗ ಪ್ರಮೀಳಾ ನಿನಗೆ ಇಷ್ಟ ಇಲ್ಲದೆ ಇರೋ ಮದುವೆನ ಮಾಡಿದೆ ಆದರೆ ನೀನು ಸಂತೋಷವಾಗಿ ಇರಲಿಲ್ಲ ಆ ಪಾಪಕ್ಕೆ ನಾನು ಈ ಶಿಕ್ಷೆನ ಅನುಭವಿಸ್ತಾ ಇದ್ದೀನಿ ಆದರೆ ಕ್ರಿಶ್ ಯಾವ ಪಾಪನು ಮಾಡಿದ್ದಾನೆ ತಾಯಿಯಿಂದ ಅನಾಥವಾಗಿ ಇರಬೇಕು ಅದಕ್ಕೆ ಅವನು ನಾನು ನಿನಗೆ ಒಪ್ಸೋಕೆ ಅಂತ ಬರ್ತಿದ್ದೆ ನಿಮ್ಮ ಮನೆಗೆ ಬರಬೇಕು ಅಂತ ಬರ್ತಿರಲಿಲ್ಲ ನಿನ್ನ ಫ್ರೆಂಡ್ ಪೂಜಾ ಮನೆಗೆ ಹೋಗ್ತಾ ಇದ್ವಿ ಆಗ ಈಗೆಲ್ಲ ಆಗೋಯ್ತಮ್ಮ ಅಂದಾಗ ರೋಹಿಣಿ ಅಮ್ಮ ನೀನು ಯಾಕೆ ಡೆತ್ ಬೆಡ್ ಮೇಲೆ ವಿಲ್ ಬರ್ದೋ ಹಾಗೆ ಮಾತಾಡ್ತಿದೀಯಾ ಅಮ್ಮ ನಿನಗೆ ಏನೂ ಆಗಿಲ್ಲ ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡು ಕರೆಕ್ಟಾಗಿ ಮಾತ್ರೆ ತಗೊಂಡು ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ನೀನು ಆರಾಮಾಗಿರ್ತೀಯ ಅನ್ಬೇಕಾದ್ರೆ ನರ್ಸ್ ಬಂದು ಯಾರು ನೀವು ಅಂದಾಗ ರೋಹಿಣಿ ಇವ್ರ ರಿಲೇಟಿವ್ ಹೇಗಿದ್ದಾರೆ ಇವರು ಅಂದಾಗ ನರ್ಸ್ ಅದು ಡಾಕ್ಟ್ರು ಬಂದು ಹೇಳ್ತಾರೆ ಇವ್ರಿಗೆ ಮಾತ್ರೆ ಕೊಡಿ ಹಾಗೆ ಇಂಜೆಕ್ಷನ್ ತಗೋಬರ್ಬೇಕು ಅಂದಾಗ ರೋಹಿಣಿ ನಾನೇ ತಗೋಬರ್ತೀನಿ ಅಂತ ಈಸ್ಕೊಂಡು ಪ್ರಮೀಳಾಗೆ ಮಾತ್ರೆ ನುಗ್ಸಿ ಮಲಸಿ ಈಗ ಆರಾಮಾಗಿ ರೆಸ್ಟ್ ಮಾಡು ನಾನು ಹೋಗಿ ಇಂಜೆಕ್ಷನ್ ತರ್ತೀನಿ ಸರಿನಾ ಅಂತ ಹೋಗ್ತಿರ್ಬೇಕಾದ್ರೆ ಸೂರ್ಯ ಮೀನನ್ನು ಬರ್ತಿರ್ತಾರೆ ಅವರನ್ನ ನೋಡಿ ರೋಹಿಣಿಗೆ ಗಾಬರಿಯಾಗಿ ಪ್ರಮೀಳಾ ಹತ್ರ ಬಂದು ಅಮ್ಮ ಸೂರ್ಯ ಮೀನ ಬರ್ತಿದ್ದಾರೆ ನಾನು ಇಲ್ಲೇ ಇರ್ತೀನಿ ಸರಿನಾ ಅಂತ ಹೇಳಿ ಅಲ್ಲೇ ಬಚ್ಚಿಟ್ಕೋತಾಳೆ. ಆಗ ಸೂರ್ಯ ಮೀನ ಬಂದು ಅಮ್ಮ ಆರಾಮಾಗಿದ್ದೀರಾ ನೀವು ಅಂದಾಗ ಪ್ರಮೀಳಾ ಆರಾಮಾಗಿದ್ದೀನಮ್ಮ ನರ್ಸ್ ಹೇಳಿದ್ರು ನೀವು ನನ್ನನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ದು ಅಂತ ದೇವರು ನನ್ನನ್ನು ನಿಮ್ಮ ಕಣ್ಣಿಗೆ ಬೀಳೋ ಹಾಗೆ ಮಾಡಿದ್ದಾನೆ ನೀವು ಇಲ್ಲ ಇದ್ದಿದ್ರೆ ಕ್ರಿಶ್ ಯಾವ ಸ್ಥಿತಿಲಿ ಇರ್ತಿದ್ನೋ ನೆನೆಸ್ಕೊಬಿಟ್ರೆ ಭಯ ಆಗ್ತಿದೆ ಅಂದಾಗ ಸೂರ್ಯ ಏನಮ್ಮ ನೀವು ನಮ್ಮ ಊರು ಸುತ್ತಮುತ್ತ ಇದ್ದಿದ್ರೆ ಬರಲ್ಲ ಅನ್ಬೋದಾಗಿತ್ತು ಆದರೆ ಇಲ್ಲಿ ನೀವು ಒಬ್ಬರೇ ಅಂದಾಗ ಮೀನಾ ನಮಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲಮ್ಮ ನಿಮ್ಮ ಮಗಳಿಗೆ ಹೇಳೋಣ ಅಂತ ಫೋನ್ ನೋಡಿದ್ರೆ ಅದು ಫೋನ್ ಹೊಡೆದೋಗಿತ್ತು ಸರಿಮ್ಮ ನಿಮ್ಮ ಮಗಳು ಇದೇ ಊರಲ್ಲಿ ಇದ್ದಾರೆ ಅಂತ ಹೇಳಿದ್ರಿ ಅಲ್ವಾ ಅವ್ರ ನಂಬರ್ ಕೊಡಿ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀವಿ ರೀ ಫೋನ್ ಮಾಡ್ರಿ ಅಂತಿರ್ಬೇಕಾದ್ರೆ ರೋಹಿಣಿಗೆ ಟೆನ್ಷನ್ ಆಗ್ತಿರುತ್ತೆ. ಆಗ ಸೂರ್ಯ ಅಮ್ಮ ನಂಬರ್ ಹೇಳಿ ಅಂದಾಗ ಪ್ರಮೀಳಾ ಅದು ಬಂದು ಅಂತಿರ್ಬೇಕಾದ್ರೆ ಸೂರ್ಯ ಅದು ನಿಮಗೆ ನೆನಪಿಲ್ವಾ ಕ್ರಿಶ್ ಕೂಡ ನೆನಪಿಲ್ಲ ಅಂತ ಹೇಳ್ತಿದ್ದ ಅಂದಾಗ ರೋಹಿಣಿ ಸಮಾಧಾನ ಮಾಡ್ಕೋತಾಳೆ. ಆಗ ಮೀನಾ ಅಮ್ಮ ಈ ರೀತಿ ಹೊರಗಡೆ ಬರಬೇಕಾದ್ರೆ ಫೋನ್ ನಂಬರ್ ಎಲ್ಲನೂ ಒಂದು ಬುಕ್ಗೋ ಡೈರಿಗೋ ಬರೆದು ಇಟ್ಕೋಬೇಕಮ್ಮ ಅಂದಾಗ ಸೂರ್ಯ ಅದು ನಿಮ್ದೇನು ತಪ್ಪಿಲ್ಲ ಬಿಡಿ ಅಮ್ಮ ಇದಕ್ಕೆ ಮುಂಚೆನೇ ಎಲ್ಲರ ನಂಬರು ನನಗೆ ಬಾಯಲ್ಲೇ ಇರ್ತಿತ್ತು ಆಳಾದ ಫೋನ್ ಬಂದುಬಿಟ್ಟು ನಮ್ಮ ನಂಬರೇ ನಮಗೆ ನೆನಪಿಟ್ಕೊಳ್ದಂಗೆ ಆಗಿಬಿಟ್ಟಿದೆ ಸರಿ ನಿಧಾನಕ್ಕೆ ನೆನೆಸ್ಕೊಂಡು ನಿಮ್ಮ ಮಗಳು ನಂಬರೇ ಹೇಳಿ ಅಮ್ಮ ಅಂದಾಗ ಪ್ರಮೀಳಾ ಅದು ನನ್ನ ಮಗಳು ಊರಲ್ಲಿ ಇಲ್ಲಪ್ಪ ಅಂದಾಗ ಮೀನಾ ಊರಲ್ಲಿ ಇಲ್ವಾ ಹಾಗಿದ್ರೆ ನೀವು ಯಾರನ್ನು ನೋಡೋಕೆ ಬಂದ್ರಿ ಅಂದಾಗ ಪ್ರಮೀಳಾ ಅದು ನಾನು ಅವಳನ್ನ ನೋಡೋಕ್ಕೆ ಅಂತಲೇ ಬಂದೆ ಅವಳು ಕೆಲಸದ ವಿಷಯವಾಗಿ ದುಬೈಗೆ ಹೋಗಿದ್ದಾಳೆ ಬೆಳಗ್ಗೆ ಫ್ಲೈಟ್ಗೆ ಹೋದ್ಲು ಅವಳು ಕಳಿಸ್ಕೊಡೋದಕ್ಕೆ ಅಂತ ನಾನು ಬಂದಿದ್ದೆ ಅಲ್ಲಿಂದ ವಾಪಸ್ ಬರಬೇಕಾದ್ರೆ ಈಗಾಗೋಯ್ತು ಅಂದಾಗ ಸೂರ್ಯ ಹೌದಾ ಸರಿ ಇಲ್ಲಿ ಯಾರಾದರೂ ಪರಿಚಯದವರು ಇದ್ದರೆ ಹೇಳಿ ಅಮ್ಮ ಅಂದಾಗ ಪ್ರಮೀಳಾ ಇಲ್ಲಪ್ಪ ಯಾರು ಇಲ್ಲಿ ಪರಿಚಯದವರು ಇಲ್ಲ ಅಂದಾಗ ಮೀನಾ ನಿಮ್ಮ ಮಗಳಿಗೆ ಮದುವೆ ಅಂತ ಹೇಳ್ತಿದ್ರಲ್ಲ ಮದುವೆ ಆಯಿತಾ ನಿಮ್ಮ ಅಳಿಯಂದ್ರು ನಂಬದಾದರೂ ಕೊಡಿಯಮ್ಮ ಅಂದಾಗ ಪ್ರಮೀಳಾ ಇಲ್ಲಮ್ಮ ಅವಳಿಗೆ ಮದುವೆ ಆಗಿಲ್ಲ ಮುಂದಕ್ಕೆ ಹೋಯ್ತು ಅಂದಾಗ ಮೀನಾ ಅವ್ರ ಮನೆ ನಂಬರ್ ಇದ್ರೆ ಕೊಡಿ ಅಂದಾಗ ಪ್ರಮೀಳಾ ಅವ್ರಿಗೆಲ್ಲ ಹೇಳೋದು ಬೇಡ ಮೀನಾ ನಾನು ಊರಿಗೆ ಹೋಗ್ಬಿಡ್ತೀನಿ ಅಂತಿರ್ಬೇಕಾದ್ರೆ ಡಾಕ್ಟರ್ ಬಂದು ಆರೋಗ್ಯ ಸರಿ ಇಲ್ಲ ಅಂದರೆ ಯಾಕೆ ಒಬ್ಬರೇ ಓಡಾಡ್ತೀರಾ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಪರಿಚಯದವರು ನೋಡಿದ್ರು
ಈ ಕಾಲದಲ್ಲಿ ಸ್ವಂತದವರೇ ನಮ್ಮನ್ನು ಬಿಟ್ಟೋಗ್ತಾರೆ, ನೀವು ಇವಾಗ ಇವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ ಅಂದಾಗ ಸೂರ್ಯ ಇಷ್ಟು ಸಣ್ಣ ವಿಷಯಕ್ಕೆ ಏನು ಡಾಕ್ಟರ್ ಧನ್ಯವಾದ ಅಂತಲ್ಲ, ಆಪತ್ತಲ್ಲಿ ಇರೋರಿಗೆ ಮನುಷ್ಯರ ಮಾಡಬೇಕಾದ ಸಹಾಯ ಅಷ್ಟೇ ಅಂದಾಗ ಮೀನಾ ಡಾಕ್ಟರ್ ಇವ್ರನ್ನ ಕರ್ಕೊಂಡು ಹೋಗ್ಬೋದಾ ಅಂದಾಗ ಡಾಕ್ಟರ್ ಎಲ್ಲ ರಿಪೋರ್ಟು ಕರೆಕ್ಟಾಗಿದೆ, ಡಿಸ್ಚಾರ್ಜ್ ಮಾಡ್ತೀವಿ, ಇದೇ ಊರಲ್ಲಿ ಇದ್ರೆ ಈ 4 ದಿನ ಬಿಟ್ಟು ಕರ್ಕೊಬನ್ನಿ, ಇಲ್ಲ ಅಂದರೆ ಅವ್ರ ಊರಲ್ಲೇ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋಕ್ಕೆ ಹೇಳಿ ಅಂತ ಹೇಳಿ ಹೋಗ್ತಾರೆ. ನರ್ಸ್ ಬಂದು ಸೂರ್ಯನ್ಗೆ ಈ ಬಿಲ್ನ ಅಮೌಂಟ ರಿಸೆಪ್ಷನಿಸ್ಟಲ್ಲಿ ಕಟ್ಟಿ ಅಂತ ಕೊಟ್ಟಾಗ ಸೂರ್ಯ ನೋಡಿ 18,000ನ ಅಂದಾಗ ಪ್ರಮೀಳಾ ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ಅಂತ ಹೇಳ್ತಾರೆ. ಆಗ ಸೂರ್ಯ ಪರವಾಗಿಲ್ಲ ನಾನು ಕಟ್ತೀನಿ, ನಾವು ಮನೆಗೆ ಹೋಗ್ಬಿಟ್ಟು ದುಡ್ಡು ತಗೊಬರ್ತೀನಿ, ಅಷ್ಟೇ ಅಲ್ಲದೆ ನೀವು 2 ದಿನ ಸುಧಾರಿಸ್ಕೊಂಡು ನಮ್ಮನೇಲಿ ಇದ್ದೇ ಹೋಗ್ಬೇಕು ಅಂದಾಗ ಪ್ರಮೀಳಾ ನಿಮ್ಗೆ ಯಾಕಪ್ಪ ತೊಂದರೆ, ನಮ್ಮ ಊರಿಗೆ ಹೋಗ್ತೀನಿ ಅಂದಾಗ ಮೀನಾ ಅಲ್ಲಮ್ಮ ನೀವಿನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ಅಂದಾಗ ಸೂರ್ಯ ಮೀನಾ ಮನೆಗೆ ಹೋಗಿ ಬರೋಣ ಬಾ ಅಂತ ಕರೆದಾಗ ಬಾ ಕ್ರಿಶ್ ಅಂತ ಕರೆದಾಗ ಪ್ರಮೀಳಾ ಅವ್ನು ಇಲ್ಲೇ ಇರಲಿ ಬಿಡಮ್ಮ ತುಂಬ ಎದುರ್ಕೊಬಿಟ್ಟಿದ್ದೇನೆ ಅನಿಸುತ್ತೆ ಅಂದಾಗ ಕೃಷ್ಣ ಅಲ್ಲೇ ಬಿಟ್ಟು ಹೋಗ್ತಾರೆ. ಆಗ ರೋಹಿಣಿ ಬಂದು ನೋಡಮ್ಮ ನಿನ್ನ ನಮ್ಮ ಮನೆಗೆ ಕರ್ಕೊಬಂದು ನನ್ನನ್ನೇ ಸಿಗಾಕೋ ಹಾಗೆ ನೋಡ್ತಿದ್ದಾರೆ ಅವರು, ಕ್ರಿಶ್ ನಾನು ಹೇಳಿಲ್ವಾ ನಿನಗೆ ಅವ್ರ ಹತ್ರ ಮಾತಾಡಬಾರ್ದು ಅಂತ, ಯಾಕೆ ಮಾತಾಡಿದೆ ನೀನು ಅಂತ ಕೇಳ್ತಿರ್ಬೇಕಾದ್ರೆ ಪ್ರಮೀಳಾ ಯಾಕೆ ಮಗುಗೆ ಬೈತಾ ಇದೀಯಾ, ಅವ್ರ ಮಾತಲ್ಲಿ ಅವ್ರ ಉದ್ದೇಶದಲ್ಲಿ ಯಾವ ತಪ್ಪು ಇರಲಿಲ್ಲ ಅಂದಾಗ ರೋಹಿಣಿ ಹೌದು ತುಂಬ ಒಳ್ಳೆಯ ಉದ್ದೇಶ ಅಮ್ಮ, ಅವ್ರು ಮತ್ತೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಾವು ಇಲ್ಲಿಂದ ಹೋಗಬೇಕು ಅಂದಾಗ ಪ್ರಮೀಳಾ ಅವರು ಇಷ್ಟೆಲ್ಲ ಮಾಡಿದ್ದಾರೆ ಅವರಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳ್ದೆ ಹೇಗೆ ಹೋಗೋದು ಅಂದಾಗ ರೋಹಿಣಿ ಅಮ್ಮ ನನಗೆ ಕೋಪ ಜಾಸ್ತಿ ಮಾಡ್ತಿದೀಯಾ, ಸುಮ್ಮನೆ ಇದ್ಬಿಡು, ನಾನು ಹೋಗಿ ಇಂಜೆಕ್ಷನ್ ತಗೊಬರ್ತೀನಿ ಅಂತ ಹೋಗ್ತಿರ್ತಾಳೆ. ಅಲ್ಲೇ ಆಚೆ ಸೂರ್ಯ ಮೀನಾ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಮೀನಾ ರೀ ಅವ್ರು ಮಾತಾಡಿದ್ದನ್ನ ಕೇಳಿಸ್ಕೊಂಡ್ರ ಅಂದಾಗ ಸೂರ್ಯ ಏನೋ ಹುಷಾರಿಲ್ಲದೆ ಏನೇನೋ ಮಾತಾಡ್ತಿದ್ದಾರೆ, ಅದಕ್ಕೆಲ್ಲ ಏಕೆ ತಲೆ ಕೆಡಿಸ್ಕೋಬೇಡ ಬಿಡು ಅಂದಾಗ ಮೀನಾ ಅದಲ್ಲ ರೀ ಅವರು ಏನೋ ಮುಚ್ಚಿಟ್ಟಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಆಚೆ ಬರ್ತಿದ್ದಾಳೆ, ಅವ್ರನ್ನ ನೋಡಿ ಅಲ್ಲೇ ನಿಂತ್ಕೋತಾಳೆ. ಆಗ ಸೂರ್ಯ ಏನು ಮುಚ್ಚಿಡ್ತಾ ಇದ್ದಾರಮ್ಮ ಅಂದಾಗ ಮೀನಾ ಅವರು ಮಾತಾಡೋ ರೀತಿನೇ ಸರಿ ಇಲ್ಲ, ಏನೇ ಕೇಳಿದ್ರು ತುಂಬ ಯೋಚನೆ ಮಾಡಿ ಉತ್ತರ ಕೊಡ್ತಿದ್ದಾರೆ, ಅವ್ರ ಮಗಳ ಬಗ್ಗೆ ಕೇಳಿದ್ರೆ ಊರಿಗೆ ಹೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ, ಬೇರೆ ಯಾರ ಬಗ್ಗೆನೂ ಏನೂ ಹೇಳ್ತಿಲ್ಲ, ಏನೋ ನಮ್ಮಿಂದ ಮುಚ್ಚಿಟ್ಟಿರೋ ಹಾಗೆ ಮಾತಾಡ್ತಿದ್ದಾರೆ ಅಂದಾಗ ಸೂರ್ಯ ಅಲ್ಲಮ್ಮ ನಮ್ಮ ಹತ್ರ ಯಾಕೆ ಅವ್ರ ಮಗಳ ಬಗ್ಗೆ ಮುಚ್ಚಿಟ್ಟಿದ್ದಾರೆ ಅಂದಾಗ ಮೀನಾ ಅವ್ರ ಮಗಳ ಬಗ್ಗೆ ನಾವು ತಿಳ್ಕೊಬಾರ್ದು ಅಂತ ಆಗಿದೆ ಅವ್ರ ಮಾತು, ನಿಮಗೆ ಆಗ ಅನ್ನಿಸ್ತಿಲ್ವಾ ಅಂದಾಗ ಸೂರ್ಯ ನೀನು ಯೋಚನೆ ಮಾಡಿ ನನಗೂ ಟೆನ್ಷನ್ ಕೊಡಬೇಡ, ಏನು ಟೈಮ್ ಸಿಕ್ತಾಗೆಲ್ಲ ಸೀರಿಯಲ್ ನೋಡ್ತಿದ್ಯಾ ಹೇಗೆ ಅಂದಾಗ ಮೀನಾ ಇಲ್ಲ ರೀ ನೀವು ಏನೇ ಹೇಳಿದ್ರು ನನಗೆ ತುಂಬ ಅನುಮಾನ ಬರ್ತಿದೆ ಅಂದಾಗ ಸೂರ್ಯ ಅದೆಲ್ಲ ಬಿಡಮ್ಮ ನನಗೆ ಹೇಳಿ ನನ್ನ ತಲೆನೂ ಕೆಡಿಸ್ಬೇಡ, ಬಾ ಮನೆಗೆ ಹೋಗಿ ಡಿಯು ದುಡ್ಡಿದೆ ತಗೋಬರೋಣ ಅಂದಾಗ ಮೀನಾ ಡಿಯು ದುಡ್ಡು ಕಟ್ಟಕ್ಕೆ ಏನು ಮಾಡ್ತೀರಾ ಅಂದಾಗ ಸೂರ್ಯ ಆಮೇಲೆ ನೋಡೋಣ ದೇವ್ರಿದ್ದಾನೆ ಬಾ ಹೋಗೋಣ ಅಂತ ಹೇಳಿ ಹೋಗ್ತಾರೆ. ರೋಹಿಣಿ ಎಲ್ಲಾನು ಕೇಳಿಸ್ಕೊಂಡು ಗಾಬರಿಯಿಂದ ಪ್ರಮೀಳಾ ಹತ್ರ ಬಂದು ಮೊದಲು ಇಲ್ಲಿಂದ ಹೋಗ್ಬೇಕು ನಡಿಯಮ್ಮ, ಸೂರ್ಯ ಮೀನಾ ಬರೋ ಅಷ್ಟರಲ್ಲಿ ನಾವು ಇಲ್ಲಿಂದ ಹೋಗ್ಬೇಕು ನಡಿ ಕ್ರಿಶ್ ಅಂತ ಹೋಗ್ತಿರ್ಬೇಕಾದ್ರೆ ಪ್ರಮೀಳಾ ಕಲ್ಯಾಣಿ ಅವರು ಇಷ್ಟೆಲ್ಲ ಸಹಾಯ ಮಾಡಿದ್ದಾರೆ, ಒಂದು ಮಾತು ಹೇಳ್ದೆ ಹೇಗೆ ಹೋಗೋದು ಅಂದಾಗ ರೋಹಿಣಿ ಅಮ್ಮ ಒಂದು ಕೆಲಸ ಮಾಡು, ಇಲ್ಲೇ ಇದ್ದು ಎಲ್ಲ ವಿಷಯ ಹೇಳಿ ನಮ್ಮ ಮನೆಗೂ ಬಂದು ನಮ್ಮ ಅತ್ತೆ ಹತ್ರನೂ ಎಲ್ಲಾನು ವಿಷಯನೂ ಹೇಳ್ಬಿಡು, ನಾನು ದೇಶಾಂತರ ಹೋಗ್ತೀನಿ ನೋಡು ನನಗೆ ಸಿಟ್ಟು ಬರ್ಸ್ಬೇಡ, ನಾನು ಹೇಳ್ದಷ್ಟೇ ಕೇಳು, ಕ್ರಿಶ್ ಬಾ ಅಂತ ಬ್ಯಾಗ್ ತಗೊಂಡು ಇಲ್ಲನ್ನ ಕ್ಲಿಯರ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಆಗ ಸೂರ್ಯನು ಮೀನಾನು ಹಾಸ್ಪಿಟ್ಲಿಗೆ ಬಂದು ಬೆಡ್ ಹತ್ರ ಬಂದು ನೋಡಿದಾಗ ಪ್ರಮೀಳಾ ಇರಲ್ಲ, ಅದನ್ನು ನೋಡಿ ರಿಸೆಪ್ಷನಿಸ್ಟ್ ಹತ್ರ ಬಂದು ಕೇಳಿದಾಗ ಅವರು ಡಿಸ್ಚಾರ್ಜ್ ಮಾಡಿಕೊಂಡು ದುಡ್ಡೆಲ್ಲ ಕ್ಲಿಯರ್ ಮಾಡಿ ಕರ್ಕೊಂಡು ಹೋದ್ರು ಅಂದಾಗ ಯಾರು ಬಂದು ಕರ್ಕೊಂಡು ಹೋದ್ರು ಅಂತ ಕೇಳಿದಾಗ ರಿಸೆಪ್ಷನ್ ಯಾರೋ ರಿಲೇಟಿವ್ಸ್ ಅಂತ ಒಂದು ಹುಡುಗಿ ಬಂದು ಕರ್ಕೊಂಡು ಹೋಗ್ತು ಅಂತ ಹೇಳ್ತಾರೆ. ಆಗ ಮೀನಾ ಸೂರ್ಯಗೆ ರೀ ನಿಮಗೆ ಈಗಲೂ ಅವ್ರ ಮೇಲೆ ಅನುಮಾನ ಬರ್ತಿಲ್ವಾ, ನಾವು ಕೇಳಿದಾಗ ಈ ಊರಲ್ಲಿ ಗೊತ್ತಿರೋರು ಯಾರೂ ಇಲ್ಲ ಅಂತ ಹೇಳಿದ್ರು, ಆದರೆ ಇವಾಗ ಒಂದು ಹುಡುಗಿ ಬಂದು ಕರ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಿದ್ದಾರೆ, ನಮಗೆ ಹೇಳ್ಬಿಟ್ಟು ಹೋಗ್ಬೋದಿತ್ತು, ಫೋನ್ ಕೂಡ ಮಾಡಿಬಿಟ್ಟು ಹೋಗ್ಬೋದಿತ್ತಲ್ವ ಅಂದಾಗ ಸೂರ್ಯ ಮೀನಾ ಅವ್ರ ಮಗಳು ಫೋನ್ ನಂಬರೇ ಗೊತ್ತಿಲ್ಲ ಅಂದರು, ಅವ್ರ ಫೋನ್ ಬೇರೆ ಸರಿ ಇಲ್ಲ, ಈಗ ನಮ್ಮ ನಂಬರ್ ಹೇಗೆ ಗೊತ್ತಿರುತ್ತೆ, ಅವ್ರು ಊರಿಗೋದ್ಮೇಲೆ ಮಾಡ್ತಾರೆ ಬಿಡು ಅಂದಾಗ ಮೀನಾ ಅವ್ರ ಮಗಳು ದುಬೈಗೆ ಹೋಗಿದ್ದಾರೆ ಅಂತ ಹೇಳಿದ್ರು, ಈಗ ಒಂದು ಹುಡುಗಿ ಬಂದು ಕರ್ಕೊಂಡು ಹೋದ್ರು ಅಂತ ಹೇಳ್ತಿದ್ದಾರಲ್ಲ, ನನಗೆ ಯಾಕೋ ಅವ್ರ ಮಗಳೇ ಬಂದು ಕರ್ಕೊಂಡು ಹೋಗಿರ್ಬೋದು ಅಂತ ನನಗೆ ಅನ್ನಿಸ್ತಿದೆ ಅಂದಾಗ ಸೂರ್ಯ ಆಗಿದ್ರೆ ಮಗಳು ದುಬೈಗೆ ಹೋಗಿದ್ದಾರೆ ಅಂತ ನಮ್ಮ ಹತ್ರ ಯಾಕೆ ಹೇಳಿದ್ರು ಅಂದಾಗ ಮೀನಾ ಅದೇ ನನಗೂ ಅರ್ಥ ಆಗ್ತಿಲ್ಲ, ಅವ್ರ ಮಗಳ ಬಗ್ಗೆ ನಮಗೆ ಏನು ಹೇಳಬಾರ್ದು ಅಂತ ಅನ್ಕೊಂಡಿರೋ ಹಾಗೆ ಇದೆ, ಇದು ಯಾಕೋ ಸರಿ ಕಾಣಿಸ್ತಿಲ್ಲ, ಕ್ರಿಶ್ ಯಾವಾಗಲೂ ಪಟ್ ಪಟ್ ಅಂತ ಮಾತಾಡ್ತಿದ್ದ, ಆದರೆ ಇವಾಗ ಯಾಕೋ ತುಂಬ ಸೈಲೆಂಟ್ ಆಗಿ ಇದ್ದ ಅಂದಾಗ ಸೂರ್ಯ ಅವನು ಎದುರುಕೊಂಡಿದ್ದಾನೆ, ಅದಕ್ಕೆ ಸುಮ್ಮನೆ ನೀನು ಏನೇನೋ ಯೋಚನೆ ಮಾಡ್ತಿದೀಯಮ್ಮ, ನಾಳೆ ಫೋನ್ ಮಾಡಿದಾಗ ಎಲ್ಲ ನೀನೇ ವಿಚಾರಿಸ್ಕೊಳ್ಳುವಂತೆ, ನನಗೆ ಟ್ರಿಪ್ಗೆ ಕಾಲ್ ಬಂದಿದೆ, ನಿಂದ ಮನೆಗೆ ಅಂದವೇ ಬಿಟ್ಟು ಹೋಗ್ತೀನಿ ಬಾ ಮೀನಾ ಅಂತ ಹೇಳಿ ಹೋಗ್ತಾರೆ. ಇಲ್ಲಿ ರೋಹಿಣಿ ಪೂಜಾ ಮನೆಗೆ ಕರ್ಕೊ ಬರ್ತಾಳೆ, ಕ್ರಿಶ್ ಆಟ ಆಡ್ತಿದ್ದಾನೆ. ಆಗ ಪ್ರಮೀಳಾ ನಾನು ಊರಿಗೆ ಹೋಗ್ತೀನಮ್ಮ ಅಂದಾಗ ರೋಹಿಣಿ ಯಾಕೆ ಅಲ್ಲೇ ತಲೆ ಸುತ್ತ ಬಂದು ಬಿದ್ದು ನನಗೆ ಹಿಂಸೆ ಕೊಡೋದಕ್ಕೆ, ಇಲ್ಲೇ ಇರಮ್ಮ ಪೂಜಾನು ಬರ್ತಾಳೆ, 2 ವಾರ ಇದ್ದು ಸುಧಾರಿಸ್ಕೊಂಡು ಆಮೇಲೆ ಹೋಗು ಅಂದಾಗ ಪ್ರಮೀಳಾ ಅವನಿಗೆ ಸ್ಕೂಲ್ ಇದೆ ಅಂದಾಗ ರೋಹಿಣಿ ರಜಾ ಹಾಕ್ಸಿದ್ರೆ ಆಯಿತು ಅಂದಾಗ ಕ್ರಿಶ್ ರಜಾನ ಅಂತ ಹೇಳಿ ಖುಷಿ ಪಡ್ತಿರ್ತಾನೆ. ಆಗ ರೋಹಿಣಿ ಕೃಷ್ಣ ಕರೆದು ಇಲ್ಲೇ ಇರ್ಬೋದು ಆದರೆ ಯಾರ ಹತ್ರನೂ ಮಾತಾಡಬಾರ್ದು ಅಂದಾಗ ಕ್ರಿಶ್ ಮೀನಾ ಆಂಟಿನೂ ನಿನ್ನ ಬಗ್ಗೆ
ತುಂಬ ಕೇಳಿದ್ರು, ಆದರೆ ನಾನು ಹೇಳಿಲ್ಲ ಅಂತ ಹೇಳಿದಾಗ ರೋಹಿಣಿ ಇನ್ಯಾರೇ ಕೇಳಿದ್ರು ಏನು ಹೇಳ್ಬಾರ್ದು ಅಂತ ಹೇಳ್ತಿರ್ತಾಳೆ.